ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇದು ಎಗ್ ಬೇಕ್ ಮಾಡಿರೋ ವಿಡಿಯೋ. ಹೇಗೆ ಬೇಕ್ ಮಾಡೋಕ್ಕೆ ಟ್ರೈ ಮಾಡೀನಿ ಅಂದರೆ, ಬಿಂಗೋ ರ್ಯಾಪ್ ಮಾಡಿ ಸೌದೆ ಒಲೆಯಲ್ಲಿ ಇಟ್ಟಿದ್ದೆ. ಸೊ ಕೆಲವರು ಬರೀ ಬಾಯ್ಲ್ ಮಾಡೋದು ಅನ್ಕೊತಾರೆ. ಬೇಕಿಂಗ್ದುವೇ ಒಂದು ಒಳ್ಳೆ ಡಿಫ್ರೆನ್ಸ್ ಇದೆ. ಈಗ ಸಪೋಸ್ ನೀವು ಎಷ್ಟೊಂದು ಸತಿ ಎಗ್ಗದು ಪಫ್ಸ್ ಎಲ್ಲ ತಿಂದರೆ, ಅದು ಬೇಕ್ರಿ ಓವನ್ನಲ್ಲಿಟ್ಟು ಬೇಕ್ ಮಾಡಿರ್ತಾರಲ್ಲ, ಅದರ ಟೇಸ್ಟೇ ಬೇರೆ. ನೀವು ಬಾಯ್ಲ್ ಮಾಡ್ಕೊಂಡಾಗ ಬರೋ ಟೇಸ್ಟ್ ಬೇರೆ. ಸಪೋಸ್ ಕೆಲವರು ಇವಾಗ ನೋಡಿ ತಂದೂರಿ ರೋಟಿ ಇಷ್ಟ ಆಗುತ್ತೆ, ಅದರ ಟೇಸ್ಟ್ ಕೆಲವರು ಇಷ್ಟ ಆಗುತ್ತೆ. ಹಾಗೆ ಆ ಥರ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಬೇಕ್ನ ಟ್ರೈ ಮಾಡಿದ್ದೇನೆ. ಸೊ ಓಪನ್ ಮಾಡ್ತೀನಿ. ಇಟ್ಸ್ ವೇಟ್. ಸೊ ಇವಾಗ ನೋಡಿ, ಎರಡು ಆಲ್ಮೋಸ್ಟ್ ಬೇಕಾಗಿದೆ. ಇವಾಗ ಸ್ವಲ್ಪ ಓಪನ್ ಆಗಿರೋ ಟಾಪು. ಆಗಲೇ ಅದು ಬೇಕಾಗಿರೋದು ಸ್ಮೆಲ್ ಕೂಡ ಬರ್ತಾಯಿದೆ. ಎರಡು ಸ್ವಲ್ಪ ಫ್ಲೂಯಿಡ್ ಆಚೆ ಬಂದಿದೆ. ಬಂದು ಆ ಬಿಂಗೋ ಒಳಗಡೆ ಸ್ವಲ್ಪ ರ್ಯಾಪರ್ ಒಳಗಡೆ ಒಂಚೂರು ಬಂದಿತ್ತು. ಬಟ್ ನೋ ಪ್ರಾಬ್ಲಮ್, ಜಾಸ್ತಿ ಏನು ಅದು ಔಟ್ ಆಗಿಲ್ಲ. ಸೊ ನಾನಿದು ಶೆಲ್ ತೆಗಿತೀನಿ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು, ಆ ಶೆಲ್ ತೆಗ್ದಿದ್ದೀನಿ. ಎರಡು ಕೂಡ ಚೆನ್ನಾಗಿ ಕುಕ್ ಆಗಿದೆ. ಸ್ವಲ್ಪ ಈ ಥರ ಯೆಲ್ಲೋಯಿಶ್ ಎಲ್ಲ ಬರುತ್ತೆ. ಅದು ಬೇಕಾಗಿರೋ ಕಲರ್ ಇದು ಆ್ಯಕ್ಚುಲಿ, ನೋ ಪ್ರಾಬ್ಲಮ್. ಸೊ ಇದನ್ನು ಬೇಕಾದರೆ ಕಟ್ ಮಾಡೋಣ. ಒಳಗಡೆ ಲಿಕ್ವಿಡ್ ಚೆನ್ನಾಗಿ ಇದ್ದಿದೆ ಅಂತ ಗೊತ್ತಾಗುತ್ತೆ. ಸೊ ಏನು ಲೀಕ್ಔಟ್ ಆಗಲಿಲ್ಲ ಅದು. ಸೊ ಎರಡು ಎಗ್ ಚೆನ್ನಾಗಿ ಬೇಕಾಗಿದೆ. ಏನಂದರೆ, ನೀವು ಪಿಕ್ನಿಕ್ಕು ಅಥವಾ ಟ್ರೆಕ್ಕಿಂಗೆಲ್ಲ ಹೋದಾಗ ನೀರಲ್ಲೇ ಹಾಕಿ ಬಾಯ್ಲ್ ಮಾಡಬೇಕು ಅಂತ ಇರಲ್ಲ. ಸೊ ನಿಮ್ಗೆ ಈ ಥರ ಅಲ್ಯೂಮಿನಿಯಮ್ದೇನಾದ್ರು ನೀವು ರ್ಯಾಪರ್ ಇಟ್ಕೊಂಡಿದ್ರೆ, ಅದರಲ್ಲಿ ನೀವು ರ್ಯಾಪ್ ಮಾಡಿ, ಅದ್ರ ಸುತ್ತ ನೀವು ಸಿಗೋಂಥ ಸೌದೆ ಡ್ರೈ ಲೀವ್ಸ್ ಅದೆಲ್ಲ ಕಲೆಕ್ಟ್ ಮಾಡಿ, ನೀವು ಈ ಥರ ಹೀಟ್ ಕೊಟ್ಟ ಮೇಲೆ 15-20 ಮಿನಿಟ್ಸ್ ಸಾಕು. ಆದಮೇಲೆ ಅದು ನಿಮಗೆ ಚೆನ್ನಾಗಿ ಬೇಕಾಗುತ್ತೆ. ವಾವ್, ಟೇಸ್ಟ್ ಈಸ್ ಆಸಮ್. ತೊಗೊಂಡೆ. ಸೊ ಥ್ಯಾಂಕ್ ಯು ಆಲ್, ಬಾಯ್.